ಮಂಗಳೂರಿನ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಸ್ಮಿತ್ ನೆಫ್ಯೂ ರೋಬೋಟಿಕ್ ಜಾಯಿಂಟ್ ರೀಪ್ಲೇಸ್ಮೆಂಟ್ ಟೆಕ್ನಾಲಜಿಯು ಪ್ರಾರಂಭವಾಗಿದೆ ಎಂದು ಎಜೆ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಪ್ರಶಾಂತ್ ಪಿ ಮಾರ್ಲಾ ಹೇಳಿದರು. ಅವರು ಮಂಗಳೂರಿನ ಕುಂಟಿಕಾನದಲ್ಲಿರುವ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಈ ಕ್ರಾಂತಿಕಾರಿ ರೋಬೋಟಿಕ್ ತಂತ್ರಜ್ಞಾನವು ಸ್ಮಿತ್ ಪ್ಲಸ್ ನೆಫ್ಯೂದವರು ಸಂಯೋಜನೆ ವ್ಯವಸ್ಥೆಗಳನ್ನು ಸುಧಾರಿತ ನಿಖರತೆಯೊಂದಿಗೆ ಕಾರ್ಯಗತಗೊಳಿಸಲು ಸಹಾಯ ಮಾಡುತ್ತದೆ. ಇದರಿಂದಾಗಿ ರೋಗಿಗಳಿಗೆ ಉತ್ತಮ ಶಸ್ತ್ರಚಿಕಿತ್ಸಾ ಫಲಿತಾಂಶಗಳು ಮತ್ತು ವೇಗವಾದ ಚೇತರಿಕೆಗೆ ದಾರಿ ನೀಡುತ್ತದೆ. ಈ ವ್ಯವಸ್ಥೆ ಪ್ರಗತಿಶೀಲ 30 ಚಿತ್ರಣ ಮತ್ತು ಸಮಯಕ್ಕೆ ತಕ್ಕ ನವೀಕರಣವನ್ನು ಬಳಸುತ್ತಿದ್ದು, ಶಸ್ತ್ರಚಿಕಿತ್ಸಕರಿಗೆ ವೈಯಕ್ತಿಕ ಶಸ್ತ್ರಚಿಕಿತ್ಸಾ ಯೋಜನೆಗಳನ್ನು ರಚಿಸಲು ಮತ್ತು ಅತಿ ದಕ್ಷವಾದ ಸ್ಥಿರತೆಯೊಂದಿಗೆ ಸಕ್ರಿಯ ಇಂಪ್ಲಾಂಟ್ ತಂತ್ರವನ್ನು ಸಾಧಿಸಲು ಅವಕಾಶವನ್ನು ನೀಡುತ್ತದೆ. ಮೊಣಕಾಲು ಭಾಗಶಃ ಮೊಣಕಾಲು ಮತ್ತು ಸೊಂಟದ ಬದಲಿ ಶಸ್ತ್ರಚಿಕಿತ್ಸೆಗಳನ್ನು ನಿರ್ವಹಿಸುವ ಸಾಮರ್ಥ್ಯವಿರುವ ಏಕೈಕ ರೋಬೋಟ್ ಇದಾಗಿದೆ ಎಂದು ಹೇಳಿದರು. ರೋಬೋಟಿಕ್ ಸರ್ಜರಿ ನಮ್ಮದು ಮೋಸ್ಟ್ ಅಡ್ವಾನ್ಸ್ಡ್ ರೋಬೋಟಿಕ್ ಮೆಷಿನ್ ನಾವು ತಂದಿದ್ವಿ. ಅದು ನಾವು ನನ್ನ ಯೂರಾಲಜಿ ಡಿಪಾರ್ಟ್ಮೆಂಟು ಹಾಗೂ ನಮ್ಮ ಗ್ಯಾಸ್ಟ್ರೋ ಡಿಪಾರ್ಟ್ಮೆಂಟಿಗೆಲ್ಲ ಸೇರಿ ಮಾಡುವಂಥದ್ದು. ದುರ್ದೈವಶಾತ್ ಹಾಗೂ ಕೋವಿಡ್ ಬಂದದ್ರಿಂದ 2 ವರ್ಷ ನಮ್ಗೆ ಅದರ ಪಬ್ಲಿಸಿಟಿನೂ ಕೊಡ್ಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ನಾವು ಅದರಲ್ಲಿ ಬಂದ ಕೇಸ್ಗಳನ್ನು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು 100ಕ್ಕೂ ಹತ್ತಿರ ಕೇಸ್ಗಳನ್ನು ನಾವು ಮಾಡಿದ್ದೀವಿ. ತದನಂತರ ಈಗ ನೀ ರಿಪ್ಲೇಸ್ಮೆಂಟಿನ ಬಗ್ಗೆ ಬರುವಾಗ ಅದಕ್ಕೆ ರೋಬೋಟಿಕ್ ಅಸಿಸ್ಟೆಡ್ ನೀ ಸರ್ಜರಿಗಳು ಬಂದಿದೆ. ಈಗ ನಮ್ಮ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ನವರು ಅದಕ್ಕೆ ಕೇಳಿದಾಗ ನಾವು ನಮ್ಮ ಚೇರ್ಮನ್ ಅವ್ರ ಹತ್ರ ಹೇಳಿದೆ, ಈ ಥರ ಒಂದು ಎಕ್ವಿಪ್ಮೆಂಟ್ ಹೊಸದು ಬಂದಿದೆ, ತಂದರೆ ನಮ್ಮ ಭಾಗದ ಜನತೆಗಳಿಗೆ ಒಳ್ಳೆ ಆಗುತ್ತೆ ಅಂತ ಹೇಳಿ ಅವರು ಕೂಡಲೇ ಈ ಎಕ್ವಿಪ್ಮೆಂಟ್ ತರಲಿಕ್ಕೆ ನಮಗೆ ಪರ್ಮಿಷನ್ ಕೊಟ್ಟರು. ಹಾಗಾಗಿ ನಾವು ಈ ಹೊಸ ರೋಬೋಟ್ ಅಸಿಸ್ಟೆಡ್ ನೀ ಸರ್ಜರಿಗಳನ್ನು ನಮ್ಮ ಆಸ್ಪತ್ರೆಯಲ್ಲಿ ಈಗ ಶುರು ಮಾಡಿದ್ದೀವಿ. ಇದರ ಬಗ್ಗೆ ಡೀಟೇಲ್ ಆಗಿ ನಮ್ಮ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟಿನ ಡಾಕ್ಟರ್ ಮಯೂರ್ ರೈ ಹಾಗೂ ಡಾಕ್ಟರ್ ಸುದೀಪ್ ಶೆಟ್ಟಿ ನಿಮಗೆ ಏನೇನು ಪ್ರಶ್ನೆಗಳಿದೆ ಅದಕ್ಕೆ ಉತ್ತರ ನೀಡ್ತಾರೆ. ಅದರ ಮೊದಲು ಒಂದು ಸಣ್ಣದೊಂದು ಈ ಕಿರುಚಿತ್ರ ನಾವು ಮಾಡಿದ್ದೀವಿ. ಈ ಥರದ 4 ರೋಬೋಟ್ಗಳು ಇದೆ. ಆದರೆ ಈ ರೋಬೋಟಲ್ಲಿ ಮಾತ್ರ ಹಿಪ್ ಸರ್ಜರಿ ಮಾಡಲಿಕ್ಕಾಗ್ತದೆ, ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಲಿಕ್ಕಾಗ್ತದೆ. ಅದೇ ಥರ ಪಾರ್ಷಲ್ ನೀ ಅಂತ ಹೇಳ್ತೀವಿ. ನೀ ಆಪರೇಷನ್ ಮಾಡೋದ್ರಲ್ಲಿ 2-3 ಕಾಂಪೊನೆಂಟ್ ಇದೆ, ಒಂದೇ ಕಾಂಪೊನೆಂಟ್ ಬೇಕಾದಾಗ ಮಾತ್ರ ಹಾಕಲಿಕ್ಕಾಗೋದು, ಅದು ಕೂಡ ಮಾಡಲಿಕ್ಕಾಗ್ತದೆ. ಹಾಗಾಗಿ ಈ ಅವರು ಹೇಳಿದಾಗೆ ಪ್ರೆಸೆಂಟೇಷನಲ್ಲಿ ಪೇಷಂಟಿಗೆ ಏನು ಉಪಕಾರ ಅಂತ ಹೇಳಿದ್ರೆ, ಪೇಷಂಟಿನ ಬೋನ್ ಅಲೈನ್ಮೆಂಟ್, ನೀ ಅಲೈನ್ಮೆಂಟ್ ಎಲ್ಲ ಕರೆಕ್ಟ್ ಇರ್ತದೆ. ಹಾಗೆ ಈ ರೋಬೋಟಿಕ್ ಸರ್ಜರಿ ಮಾಡೋದರಿಂದ ಪೇಷಂಟಿನ ಯಾವುದೇ ಮಸಲ್ಗಳನ್ನು ಕಟ್ಟಿಂಗ್ ಜಾಸ್ತಿ ಇಲ್ಲದೆ ಪೇಷಂಟ್ ರಿಕವರಿ ಕೂಡ ಫಾಸ್ಟ್ ಇರ್ತದೆ. 2 ಬಗ್ಗೆ ರೋಬೋಟ್ ಇದೆ. ಇದು ರೋಬೋಟ್ ಖಾಲಿ ನೀ ರಿಪ್ಲೇಸ್ಮೆಂಟಿಗೆ ಮಾತ್ರ. ನಮ್ಮ ಹತ್ರ ಇನ್ನೊಂದು ಡಾವಿನ್ಸಿ ರೋಬೋಟ್ ಅಂತ ಇದೆ, ಅದು ಮೋಸ್ಟ್ ಅಡ್ವಾನ್ಸ್ಡ್ ರೋಬೋಟ್ ಸರ್ಜರಿ. ಅದು ನಮ್ಮ ಹೊಟ್ಟೆ ಒಳಗಿರುವ ಯಾವುದೇ ಸರ್ಜರಿಗಳನ್ನು ಮಾಡಲಿಕ್ಕೆ ಆಗುವಂಥದ್ದು. ಯಾವುದು ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡ್ತೇವೆ ಅದನ್ನೆಲ್ಲ ರೋಬೋಟಿಕ್ ಅಸಿಸ್ಟೆಡ್ ಆಗಿ ಮಾಡಲಿಕ್ಕಾಗ್ತದೆ. ಅವರ ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಎಲ್ಲರದ್ದು ಮನಸ್ಸಲ್ಲಿ ಏನಿದೆ, ರೋಬೋಟ್ ಅಂತ ಹೇಳಿದ್ರೆ ನಮ್ಮ ಒಂದು ಕೈಕಾಲಿರೋ ಒಂದು ರೋಬೋಟ್ ಬರ್ತದೆ ಮಾಡ್ತಿದ್ದಾರೆ, ಎಲ್ಲಿಯೂ ಅದು ಬರೋದಿಲ್ಲ. ಮತ್ತು ಇದು ಎಲ್ಲ ಈಗಾಗಲೇ ಡಾಕ್ಟರ್ ಮಯೂರ್ ಹೇಳಿದಾಗೆ ಇದು ಡಾಕ್ಟರ್ ಇರ್ತಾರೆ, ಡಾಕ್ಟರ್ ಈಗ ಮಾಡ್ತೀವಿ, ಪ್ರೆಸಿಷನ್ ಮಾತ್ರ ರೋಬೋಟಿಕ್ ಹ್ಯಾಂಡಲ್ ಇರುತ್ತೆ. ಈಗ ಇದರಲ್ಲಿ ಏನು ಅಂತ ಹೇಳಿದ್ರೆ, ಆರ್ಥೋ ರೋಬೋಟಲ್ಲಿ ಅವ್ರಿಗೊಂದು ಬರ್ದ್ ಅಂತ ಇರ್ತದೆ, ಅದನ್ನು ಹಿಡಿದು ಈಗ ಮಾಡ್ತಾರೆ. ಈಗ ನಮ್ಮದು ಲ್ಯಾಪ್ರೋಸ್ಕೋಪಿಕ್ ರೋಬೋಟ್ ಅದು ಇನ್ನೂ ಅಡ್ವಾನ್ಸ್ಡ್. ಅದು ನಮ್ಮ ಕೈದು ಗಂಟೆ ಹೇಗೆ ತಿರುಗ್ತದೆ ಅದೇ ಥರ ಅದರ ಇನ್ಸ್ಟ್ರೂಮೆಂಟ್ ಒಳಗೆ ತಿರುಗ್ತದೆ. ನಾವು ಯಾವ ಥರ ಅದನ್ನು ಮೂವ್ಮೆಂಟ್ ಮಾಡ್ತೀವಿ ಹೊಟ್ಟೆ ಒಳಗೆ, ಅದು ಅದರೊಳಗೆ ಹೋಗ್ಲಿಕ್ಕಾಗ್ತದೆ. ಹಾಗೆ ರೊಬೋಟಿಕ್ ಸರ್ಜರಿಯಲ್ಲಿ ತುಂಬ ಅಡ್ವಾಂಟೇಜ್ ಇದೆ. ಪೇಷಂಟಿಗೆ ಹಾಸ್ಪಿಟಲೈಸೇಷನ್ ಸ್ಟೇ ಕಮ್ಮಿ ಆಗ್ತದೆ, ಸಣ್ಣ ಗಾಯ ಇರುತ್ತೆ, ಬೇಗ ರಿಕವರಿ ಆಗ್ತದೆ, ನೋವಿರೋದಿಲ್ಲ, ಬ್ಲಡ್ ಲಾಸ್ ಇರೋದಿಲ್ಲ. ಇದೆಲ್ಲ ರೋಬೋಟಿಕ್ ಸರ್ಜರಿಯ ಅಡ್ವಾಂಟೇಜ್ಗಳು. ಸೊ ಲ್ಯಾಪ್ರೋಸ್ಕೋಪಿಕ್ ರೋಬೋಟಿಕ್ ಸರ್ಜರಿ ರೋಬೋಟ್ ಬೇರೆ, ಇದು ರೋಬೋಟ್ ಬೇರೆ. ಎಲ್ಲದಕ್ಕೂ
ಡಾಕ್ಟರ್ಗಳೇ ನಿಂತೇ ಮಾಡಬೇಕು. ಡಾಕ್ಟರ್ಗೆ ಇಲ್ಲದೆ ಅದು 1 ಮಿಲಿಮೀಟರ್ ಕೂಡ ಆಚೆ ಹೋಗುವುದಿಲ್ಲ. ಆರ್ಥೋಪೆಡಿಕ್ ಸರ್ಜರಿ ವಿಭಾಗದ ಡಾಕ್ಟರ್ ಮಯೂರ್ ರೈ ಅವರು ಮಾತನಾಡಿ, ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ತಂತ್ರಜ್ಞಾನವನ್ನು ಮಾಡಲಾಗಿದೆ ಎಂದು ತಿಳಿಸಿದರು. 2 ಟೈಪ್ ರಾಬೋಟಿಕ್ ಸಿಸ್ಟಮ್ ಮಾರ್ಕೆಟ್ ಅಲ್ಲಿ ಇದೆ. ಒಂದು ಕಂಪ್ಲೀಟ್ ಫ್ರೀ ಹ್ಯಾಂಡ್, ಅಂದ್ರೆ ಓಪನ್ ಮಾಡಿದ ಮೇಲೆ ಅದರಷ್ಟೇ ಬಿಡುವುದು. ಇದು ಹಾಗೆಲ್ಲ, ಇದು ರೋಬೋಟ್ ನಮ್ಮ ಕಂಟ್ರೋಲ್ ಅಲ್ಲಿ, ನಾವು ಎಲ್ಲಿ ತೋರಿಸ್ತೇವೆ ಮತ್ತೊಂದು ಹ್ಯಾಪ್ಟಿಕ್ ಝೋನ್ ಅಂತ ಇರ್ತದೆ. ಫಸ್ಟ್ ಒಂದು ಮಾರ್ಕ್ ಮಾಡ್ತೇವೆ ನಾವು, ಮಾರ್ಕ್ ಮಾಡಿದ ಮೇಲೆ ಕಂಪ್ಯೂಟರ್ ಅದನ್ನು ರಿಜಿಸ್ಟ್ರೇಷನ್ ಇದೆ ಕೊಡ್ತದೆ. ಆ ಜಾಗದಲ್ಲಿ ಅದನ್ನು ಇಟ್ಟಾಗ ಮಾತ್ರ ಎಲುಬನ್ನು ಪ್ರಿಸೈಸ್, ಅದು ಕೂಡ ಬರ್ ಸಿಸ್ಟಮ್ ಅಂದರೆ 1 mm ಅಂದರೆ 1 mm ಮಾತ್ರ ಕಟ್ ಮಾಡ್ತಾರೆ, ಯಾಕಂದರೆ ಜಾಸ್ತಿ ಹೋಗುವುದಿಲ್ಲ, ಬರ್ ಅದರಷ್ಟಕ್ಕೆ ನಿಂತು ಹೋಗ್ತದೆ. ಸೊ ನಾವು ಅಲ್ಲಿ ಅದನ್ನು ರೋಬೋಟನ್ನು ಇಟ್ಟಾಗ ಮಾತ್ರ ಅದು ಮೂವ್ ಆಗ್ತದೆ ಹೊರತು ಅದರಷ್ಟಕ್ಕೆ ಅದು ಮೂವ್ ಆಗೋದಿಲ್ಲ. ಆ ಕಾರಣದಿಂದ ಅದೊಂದು ಜನರಿಗೆ ಉಂಟು ರೋಬೋಟ್ ಅಂದರೆ ಅದೇ ಮಾಡಿದರೆ ಏನಾದರೂ ಪ್ರಾಬ್ಲಮ್ ಉಂಟು ಅಂತ. ಇದು ಟೆಕ್ನಾಲಜಿ ಯೂಸ್ ಮಾಡೋದು, ವೈದ್ಯರಿಗೂ ಎಕ್ಸ್ಪೀರಿಯನ್ಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಬೇಕೇ ಬೇಕು. ಖಾಲಿ ರೋಬೋಟ್ ಉಂಟು ಮಾಡೋದಲ್ಲ. ಸೊ ಸೇಫ್ಟಿ ಪೇಷಂಟಿಗೆ ಇದರಲ್ಲಿ ತುಂಬ ಇದೆ. ಟೆಕ್ನಾಲಜಿ ನಾವು ಯೂಸ್ ಮಾಡ್ತೇವೆ, ಅದರಲ್ಲಿ ಅಲೈನ್ಮೆಂಟ್. ಈಗ 1 ಡಿಗ್ರಿ 2 ಡಿಗ್ರಿ ಕಣ್ಣಿಗೆ ಕಾಣಲ್ಲ ನಮಗೆ, ನನಗೆ 1 ಡಿಗ್ರಿ ಇರ್ಬೋದು, ಇನ್ನೊಬ್ಬರಿಗೆ 1 ಡಿಗ್ರಿ ಇಲ್ಲ. ಆದರೆ ಇದು ಪರ್ಫೆಕ್ಟ್ ಆಗಿ ಹೇಳ್ತದೆ, ನೀವು 1 ಡಿಗ್ರಿಯಲ್ಲಿ ಇಟ್ಟಿದ್ದೀರಾ ಇಲ್ಲ ಎಷ್ಟು ಗ್ಯಾಪ್ ಇದೆ, ಆ ವ್ಯಾಲ್ಯೂಸ್ ನಮಗೆ ಸಿಗ್ತದೆ. ಮುಂಚೆ ವ್ಯಾಲ್ಯೂಸ್ ಇಲ್ಲ, ಅಂದಾಜಿಗೆ ಹಾಕೋದು, ಈಗ ಅದೊಂದು ಪರ್ಫೆಕ್ಟ್ ವ್ಯಾಲ್ಯೂ ಅಂತ ಸಿಗ್ತದೆ. ಹೋಗುವಾಗ 1 mm ಹೋಗ್ಬೋದು, 3 mm ಹೋಗ್ಬೋದು. ಆದರೆ ಈ ಬಲ್ಬ್ ಬೇಸ್ ಸಿಸ್ಟಮ್ ಅಲ್ಲಿ, ಈ ರೋಬೋಟ್ ಅಲ್ಲಿ 1 mm ಅಂದರೆ 1 mm ಹೋದ ಕೂಡಲೇ ಬರ್ ಆಟೋಮೆಟಿಕ್ ಒಳಗೆ ಹೋಗ್ತದೆ, ಹೊರಗೆ ಬರಲ್ಲ. ಸೊ ಅಂತ ಪ್ರಿಸಿಷನ್ ಅದು ಈ ರೋಬೋಟ್ ಇದ್ರೆ ಮಾತ್ರ ಆಗ್ತದೆ. ನೆಕೆಡ್ ಆಗಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಲ್ಲ, ಮಾಡ್ತೇವೆ, ರಿಸಲ್ಟ್ ಒಳ್ಳೆದಿರ್ತದೆ. ಆದರೆ ಪ್ರಿಡಿಕ್ಟಿಬಲ್ ರಿಸಲ್ಟ್ ಎಲ್ಲರಿಗೆ ಎಲ್ಲ ಕೇಸ್ಗಳಲ್ಲಿ ಇದೇ ರಿಸಲ್ಟ್ ಬರುವಂಥದ್ದು ಇದರಲ್ಲಿ ಮಾಡ್ತದೆ. ಇದು ಸರ್ಜರಿ ಮಾಡುವ ಮುಂಚೆವೇ ನಮಗೆ ಪ್ಲಾನಿಂಗ್ ಮಾಡಿ, ಈ ಸರ್ಜರಿಯಲ್ಲಿ ಈ ಮಂಡಿಯಲ್ಲಿ ಈ ಥರ ಕೂರಿಸಿದ್ರೆ ಯಾವ ರಿಸಲ್ಟ್ ಬರ್ತದೆ ಅಂತ ನಮಗೆ ಫಸ್ಟೇ ಗೊತ್ತಾಗ್ತದೆ. ಅದು ನಮಗೆ ಒಪ್ಪಿಗೆ ಇದ್ದ ಮೇಲೆ ನಾವು ಅದಕ್ಕೆ ಓಕೆ ಅಂತ ಹೇಳಿದ ಮೇಲೆ ಅದು ಕಟ್ಟಿಂಗ್ ರಿಯಲ್ ಸರ್ಜರಿ ಸ್ಟಾರ್ಟ್ ಆಗ್ತದೆ. ಫಸ್ಟ್ ರಿಜಿಸ್ಟ್ರೇಷನ್ ಅಂತ ಇರ್ತದೆ, ಮಂಡಿದ ಎಲ್ಲ ಪಾಯಿಂಟ್ಸ್ ಅನ್ನು ಮಾರ್ಕ್ ಮಾಡಿ ಆವಾಗ ನಾವು ಈ ಥರ ಅಲೈನ್ಮೆಂಟ್ ಇಟ್ಟರೆ ಈ ಪೇಷಂಟ್ಗೆ ಇಂಥ ಮೂವ್ಮೆಂಟ್ ಬರ್ತದೆ, ಇಂಥ ಸ್ಟೆಬಿಲಿಟಿ ಅಂತ ಗೊತ್ತಾದ ಮೇಲೆ ನಾವು ಅದಕ್ಕೆ ಚಾಲನೆ ಕೊಟ್ಟರೆ ಆಮೇಲೆ ಅಷ್ಟೇ ಎಲುಬು ತೆಗಿತದೆ. ಸೊ ಮುಂಚಿನದಲ್ಲಿ ಇದನ್ನು ಕಂಪೇರ್ ಮಾಡಿದ್ರೆ ಎಲುಬು ಕೂಡ ಕಮ್ಮಿ ತೆಗಿಲಿಕ್ಕೆ ಸಿಗ್ತದೆ. ಮುಂಚಿನ ಕನ್ವೆನ್ಷನಲ್ TKR ಇದಕ್ಕೆ ಎಲುಬು ಕೂಡ ಕಮ್ಮಿ ತೆಗಿಲಿಕ್ಕೆ ಸಿಗ್ತದೆ. ಸಾಫ್ಟ್ ಟಿಶ್ಯೂ ಅಂದರೆ ಕೆಲವೊಮ್ಮೆ ಹಾಕಿದ ಮೇಲೆ ಟೈಟ್ ಇರ್ತದೆ, ಆವಾಗ ನಾವು ಸ್ವಲ್ಪ ಮಾಂಸವನ್ನು ರಿಲೀಸ್ ಮಾಡ್ತೇವೆ, ಅದೆಲ್ಲ ಇದರಲ್ಲಿ ಬಹಳ ಕಮ್ಮಿ ಬೀಳ್ತದೆ. ಆ ಕಾರಣದಿಂದ ಅವಾಗ ನೋವು ಕಮ್ಮಿ ಆಗ್ತದೆ, ಹಾಸ್ಪಿಟಲ್ ರಿಕವರಿ, ಪೇಷಂಟ್ ರಿಕವರಿ ಫಾಸ್ಟ್ ಆಗ್ತದೆ, ಸ್ಟೇ ಕೂಡ ಕಮ್ಮಿ ಆಗ್ತದೆ, ಹಾಸ್ಪಿಟಲ್ ಸ್ಟೇ. ಸೊ ಟೆಕ್ನಾಲಜಿಯನ್ನು ಯೂಸ್ ಮಾಡಿದರೆ ಇದರದ ಅಡ್ವಾಂಟೇಜ್ ಜಾಸ್ತಿ ಇರ್ತದೆ. ಆರ್ಥೋಪೆಡಿಕ್ ವಿಭಾಗದ HOD ಡಾಕ್ಟರ್ ಸಂದೀಪ್ ಶೆಟ್ಟಿ ಮಾತನಾಡಿ, ಈ ರೋಬೋಟಿಕ್ ವ್ಯವಸ್ಥೆಯು ಮೂಳೆ ಚಿಕಿತ್ಸೆಯ ಭವಿಷ್ಯವನ್ನು ಪ್ರತಿನಿಧಿಸುತ್ತದೆ. ಸಾಟಿ ಇಲ್ಲದ ನಿಖರತೆ ಮತ್ತು ರೋಗಿಯ ಕೇಂದ್ರಿತ ಫಲಿತಾಂಶಗಳನ್ನು ನೀಡುತ್ತದೆ. ಎಜೆ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪ್ರಗತಿಯಲ್ಲಿ ಮುಂಚೂಣಿಯಲ್ಲಿ ಉಳಿಯಲು ನಾವು ಬದ್ಧರಾಗಿದ್ದೇವೆ ಮತ್ತು ಈ ಪ್ರಾರಂಭವು ಆರೋಗ್ಯ ರಕ್ಷಣೆಯಲ್ಲಿನ ನಮ್ಮ ಸಮರ್ಪಣೆಗೆ ಸಾಕ್ಷಿಯಾಗಿದೆ ಎಂದು ಹೇಳಿದರು. Can do on spinal analysis or general analysis, depending on the patient's condition. That the anesthetic is decided. ಇಲ್ಲ 6 ದಿವಸನೇ ನಡೀಬಹುದು ಪೇಷಂಟ್. That day only you can make it more. ಆ ಥರ ಏನಿಲ್ಲ. ಬೆಳಿಗ್ಗೆ ಸರ್ಜರಿ ಆದ್ರೆ ಸಾಯಂಕಾಲ ನಡೀತಾರೆ. ರೋಬೋಟಿಕ್ ಅಂತ ಹೇಳಿದ ಕೂಡಲೇ ಒಂದು ಆರ್ಟಿಫಿಷಿಯಲ್ ಹ್ಯೂಮನ್ ಡಾಕ್ಟರ್ ಆಗಿ ನಮಗೆ ಅಲ್ಲಿ ನಮ್ಮ ಮೈಂಡಲ್ಲಿ ಆ ಥರ ಪಿಕ್ಚರ್ ಬರ್ತದೆ. ಆದರೆ ರೋಬೋಟಿಕ್ ಅಂತ ಹೇಳಿದರೆ ಫಿಸಿಕಲಿ ಹ್ಯೂಮನ್ ಥರ ಆಗಬೇಕಂತ ಇಲ್ಲ. ಯು ಕ್ಯಾನ್ ಮೇಕ್ ಇಟ್ ಲೈಕ್ ಮೆಷಿನ್ಸ್ ಆಲ್ಸೋ. Yes. Here the control is with the doctor, not with the robot. No, when you tell robotic, in our mind the picture comes of a human being. A doctor become a artificial doctor, mechanically going and doing something. Nothing like that. That's what Dr. Prashant told you that time. One is a total. So now what you have done is a total. We'll be doing a unity also. So total means we are replacing both the bundles. Monday. ಚಿಪ್ ಅಲ್ಲ, ಮಂಡಿದ ಜಾಯಿಂಟ್ ಇರ್ತದಲ್ಲ, ಜಾಯಿಂಟ್ ಅದು ಚೇಂಜ್ ಮಾಡ್ತೀವಿ ನಾವು. ಅದು 2 ಮೂಲೆ ಇರ್ತದೆ, ಅದು ಮೇಲ್ಗಡೆ ಕೆಳಗಡೆ ಇರ್ತದೆ. ಅದು ಕೆಳಗಡೆ ಬಂದು ಮೇಲ್ಗಡೆ ನಾವು ಚೇಂಜ್ ಮಾಡ್ತೀವಿ. ಯುನಿ ಅಂದರೆ 1 ಕಂಪಾರ್ಟ್ಮೆಂಟ್ ಚೇಂಜ್ ಮಾಡ್ತೀವಿ, 2 ಕಂಪಾರ್ಟ್ಮೆಂಟ್ ಚೇಂಜ್ ಮಾಡ್ಬೋದು. ಅದು 2 ಇರ್ತದೆ, ಮೀಡಿಯಲ್ ಆ್ಯಂಡ್ ಲ್ಯಾಟರಲ್. ಆ ಥರ ಅದು ಒಂದೇ ಕಂಪಾರ್ಟ್ಮೆಂಟ್ ಚೇಂಜ್ ಮಾಡ್ತೀವಿ. ಅದು ಯುನಿ ಈಸ್ ಮೋರ್ ಫಾರ್ ಯಂಗರ್ ಪೇಷಂಟ್ಸ್, ಅಂದರೆ ಅವರಿಗೆ ಆಲ್ರೆಡಿ ಜಾಸ್ತಿ ಸೆಟ್ ಆಗಲಿಲ್ಲ, ಒಂದೇ ಕಂಪಾರ್ಟ್ಮೆಂಟ್ ಇನ್ವಾಲ್ವ್ ಇದ್ದರೆ ಯುನಿ ಮಾಡ್ತೀವಿ.
ಅದು ರಾಸ್ ಇದ್ರೆ ಮತ್ತೆ ಟೋಟಲಿ ಮಾಡ್ತೀವಿ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಆರ್ಥೋಪೆಡಿಕ್ ಸರ್ಜರಿ ವಿಭಾಗದ ಡಾಕ್ಟರ್ ಮಿಥುನ್ ಶೆಟ್ಟಿ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.